ನಮಸ್ಕಾರ ಎಲ್ಲರಿಗೂ ಜೈ ಶ್ರೀರಾಮ್. ಈ ವಿಡಿಯೋ ಬಂದ್ಬಿಟ್ಟು ಹಂಪಿ ಉತ್ಸವದ ತುಂಬ ದಿನದ ನಂತರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಕಾರಣ ಇಷ್ಟೇ, ವರ್ಕ್ ತುಂಬ ಆಗ್ತಾ ಇರೋದ್ರಿಂದ ನನಗೆ ವೀಡಿಯೋಸ್ನ ಎಡಿಟ್ ಮಾಡೋಕ್ಕಾಗ್ತಿಲ್ಲ. ವೀಡಿಯೋಸ್ಗಳನ್ನಂತೂ ಮಾಡಿ ಇಟ್ಕೊಂಡಿರ್ತೀನಿ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟು ನನಗೆ ಟೈಮ್ ತುಂಬ ಅಂದರೆ ತುಂಬ ಕಾಲಾವಕಾಶದ ಅಭಾವ ತುಂಬ ಆಗೋಗ್ಬಿಟ್ಟಿದೆ. ಆದ ಕಾರಣ ಅಷ್ಟೇ. ಹಂಪಿ ಉತ್ಸವಕ್ಕೆ ಯಾಕೆ ಹೋದೆ ಅಂತಂದರೆ, ಎಲ್ರಿಗೂ ಗೊತ್ತಿರುತ್ತೆ, ಇಲ್ಲೇ ಪೋಸ್ಟರ್ ನೋಡ್ತಾ ಇದ್ದೀರಾ. ಸೊ ಹೌದು, ನನ್ನ ನೆಚ್ಚಿನ ನಾಯಕ ನಟ ನನ್ನ ಅಣ್ಣ ದರ್ಶನ್ ಸರ್ ಅವ್ರನ್ನ, ದರ್ಶನ್ ಅಣ್ಣನ ನೋಡಲಿಕ್ಕೆ ಅಂತ ಹೊರಟಿದ್ದು. ನಿಜವಾಗ್ಲೂ 2 ಡೇಸಿಂದ ಹೆಲ್ತ್ ಅಪ್ಸೆಟ್ ಆದರೂ ಕೂಡ ದರ್ಶನ್ ಸರ್ ಅಲ್ಲಿಂದ ಬರ್ತಾ ಇದ್ದಾರೆ, ನಾವು ಇಲ್ಲಿ ಹತ್ರ ಇರೋರು ಹೋಗಿ ನೋಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಹಸ್ಬೆಂಡ್ ಅವರಿಗೆ ಹಾಫ್ ಡೇ ರಜಾ ಹಾಕಿ ನನ್ನನ್ನು ಕರ್ಕೊಂಡೋದ್ರು. ನನ್ನ ಹಸ್ಬೆಂಡಿಗೆ ಗೊತ್ತಿತ್ತು ದರ್ಶನ್ ಅಂದರೆ ನಂಗೆ ತುಂಬ ಇಷ್ಟ ಅನ್ನೋ ಕಾರಣಕ್ಕೋಸ್ಕರ ನನ್ನ ಆಸೆನ ನೆರವೇರಿಸಿದ್ದಾರೆ. ಈ ವರ್ಷದ ಸ್ಪೆಷಲ್ ಗಿಫ್ಟು ನನ್ನ ಹಸ್ಬೆಂಡ್ ನನಗೆ ಕೊಟ್ಟಿರ್ತಕ್ಕಂಥ ಈ ಗಿಫ್ಟು ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಯಾಕಂದರೆ ನನ್ನ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನನ್ನು ನಿಧಾನವಾಗಿ ನೀಟಾಗಿ ಕರ್ಕೊಂಡೋಗಿ ತೋರಿಸಿದ್ರು. ಅಷ್ಟೇ ಅಲ್ಲದೆ ನನ್ನ ಫ್ರೆಂಡ್ ಹಸ್ಬೆಂಡ್ ಬಂದುಬಿಟ್ಟು ಪೊಲೀಸ್ ಆಗಿದ್ದರು. ಹಾಗಾಗಿ ಅಣ್ಣನ ಸಹಾಯದಿಂದ ನಮಗೆ ಒಂದು VVIP ಸೀಟ್ ಕಡೆ ನಮಗೆ ಪ್ಲೇಸಸ್ ಸಿಕ್ತು. ಆಗಿರೋದ್ರಿಂದ ಸ್ವಲ್ಪ ಹತ್ತಿರದಿಂದನೇ ದರ್ಶನ್ ಸರ್ ನೋಡಿದೆ. ಬಟ್ ಏನಪ್ಪ ಅಂತಂದರೆ, ದರ್ಶನ್ ಸರ್ ಅವ್ರನ್ನ ಒಮ್ಮೆನಾದರೂ ನಾನು ಲೈಫಲ್ಲಿ ಮೀಟ್ ಮಾಡಿ ಅವರ ಕೈಗೆ ಒಂದು ರಾಖಿ ಕಟ್ಟಬೇಕು ಅನ್ನೋದು ನನ್ನ ತುಂಬ ತುಂಬ ದಿನದ ಆಸೆ ಇದೆ. ಅವ್ರನ್ನ ಅಣ್ಣ ಅಂತಲೇ ಇದು ಮಾಡ್ಕೊಂಡಿರೋದ್ರಿಂದ ನನ್ನ ಮಗನಿಗೆ ಅವನು ನೋಡ್ತಿದ್ದಾಗಲೇ ಕರೆಯೋದು ನನ್ನ ಮಗ. ದರ್ಶನ್ ಸರ್ ಅವ್ರ ಫೋಟೋ ಇರ್ಬೋದು, ದರ್ಶನ್ ಸರ್ ವಿಡಿಯೋ ಇರ್ಬೋದು ಅಥವಾ ಪಿಕ್ಚರ್ ಇರ್ಬೋದು, ಏನೇ ನೋಡಿದ್ರು ಡಿ ಮಾಮ ಡಿ ಮಾಮ. ಮೊನ್ನೆ ಕೂಡ ಅಷ್ಟೇ, ಅವ್ರ ಬರ್ತ್ಡೇಗೆ ಡಿ ಮಾಮ ಹ್ಯಾಪಿ ಬರ್ತ್ಡೇ ಅಂತಲೇ ವಿಶ್ ಮಾಡ್ದೆ. ಸೊ ನನಗಂತೂ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟಲ್ಲಿ ಹೊರಟ್ವಿ. ಬಟ್ ಏನಾಯಿತು ಅಂತಂದರೆ, ಆಲ್ಮೋಸ್ಟ್ ಅದು 6 o'clock ಟ್ರಾಫಿಕ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಯಾಕಂದರೆ ಹಂಪಿ ಉತ್ಸವ ಅಂತಂದರೆ ಅಲ್ಲಿ ಜನ ಅಂತೂ ನಿಜವಾಗ್ಲೂ ಒಂದು ಹಬ್ಬ ಸೆಲೆಬ್ರೇಷನ್ ಮಾಡ್ದಂಗೆ ಮಾಡ್ತಾರೆ. ನೋಡ್ತಾ ಇದ್ದೀರಾ, ಮಕ್ಕಳನ್ನಿರ್ಬೋದು, ಬಸ್ರಿರ್ಬೋದು, ಹೆಣ್ಮಕ್ಳು, ಸಣ್ಣ ಮಕ್ಕಳು ಎಲ್ಲರೂ ಸಹ ಎಷ್ಟೋ ದೂರ ನಡ್ಕೊಂಡು ಬಂದಿದ್ದಾರೆ. ದರ್ಶನ್ ಸರ್ ಅವ್ರು ನೋಡೋದು ಒಂದು ವಿಚಾರ, ಆದರೆ ಇನ್ನೊಂದು ಹಂಪಿ ಉತ್ಸವ ಅಂದರೆ ತುಂಬ ವಿಜೃಂಭಣೆ. ಯಾಕಂತಂದರೆ ಲಾಸ್ಟ್ ಇಯರ್ ಕೂಡ ನಾನು ಹೋದಾಗ ವಿಜಯ್ ಪ್ರಕಾಶ್ ಸರ್ ಬಂದಿದ್ದರು. ಆ ಟೈಮಲ್ಲಿ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು, ತುಂಬ ಟ್ರಾಫಿಕ್ ಇತ್ತು. ಸೊ ನಾವು ಅವತ್ತು ವಾಪಸ್ ಬಂದುಬಿಟ್ವಿ. ಬಟ್ ಈ ಸಲ ಮಾತ್ರ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ದರ್ಶನ್ ಸರ್ ನೋಡಲೇಬೇಕು ಅಂತ ಹೋದ್ವಿ. ನೋಡಿದೆ, ಮನಸ್ತೃಪ್ತಿ ಆಯಿತು. ಬಟ್ ಆದರೆ ಇನ್ನೊಂದು ಸತಿ ನೋಡಬೇಕು, ಅವ್ರ ಕೈಗೆ ರಾಖಿ ಕಟ್ಟಬೇಕು ಅನ್ನೋದು ನನ್ನ ಆಸೆ. ಯಾರೆಲ್ಲ ದರ್ಶನ್ ಫ್ಯಾನ್ ಇದ್ದೀರಾ, ದಯವಿಟ್ಟು ದರ್ಶನ್ ಡಿ ಬಾಸ್ಗೆ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದನ್ನು ಅವ್ರ ಬರ್ಡೇ ದಿನ ಅಪ್ಲೋಡ್ ಮಾಡಬೇಕು ಅಂತಿದ್ದೆ, ಬಟ್ ನನ್ನ ಕಡೆ ಆಗಲಿಲ್ಲ. ಆದರೂ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ನನ್ನ ಫ್ರೆಂಡ್ ಕಡೆಯಿಂದ, ನನ್ನ ಹಸ್ಬೆಂಡ್ ಕಡೆಯಿಂದ ದರ್ಶನ್ ಸರ್ನ ಅಷ್ಟು ಹತ್ರದಿಂದ ನೋಡೋಕ್ಕಾಯ್ತು. ನೋಡಿದ್ರಲ್ಲ, ಯಾರಿಗೆಲ್ಲ ಈ ದರ್ಶನ್ ಸರ್ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡೋದನ್ನು ಮರಿಬೇಡಿ. ಅವತ್ತು 2ನೇ ದಿನ ಆಗಿರೋದ್ರಿಂದ ಹಂಪಿ ಉತ್ಸವಕ್ಕೆ ದರ್ಶನ್ ಸರ್ ಅವರೇ ಚಾಲನೆ ನೀಡಿದ್ರು. ಹಾಗೆ ಅವ್ರಿಗೆ ಸನ್ಮಾನ ಆಯಿತು, ಒಳ್ಳೆ ಮಾತುಗಳನ್ನ ಆಡಿದ್ರು. ತದನಂತರ ಅವರು ಹೊರಟಾದ್ಮೇಲೆ ನಾವು ಕೂಡ ಭಾಳ ಹೊತ್ತು ನಿಲ್ಲಿಲ್ಲ, ನಾವು ಕೂಡ ವಾಪಸ್ ಬಂದ್ವಿ. ನಾನು ಹೋಗಿದ್ದು ದರ್ಶನ್ ಸರ್ ನೋಡಬೇಕು ಅಂತ. ಪ್ರೋಗ್ರಾಮ್ ಮುಗೀತು, ವಾಪಸ್ ಬಂದುಬಿಟ್ವಿ. ನೋಡ್ತಾ ಇದ್ದೀರಲ್ಲ, ಇದೇ ಲಾಸ್ಟ್ ಅವ್ರು ಹೊರಟಿದ್ದ ವಿಡಿಯೋ. ಸೊ ಖುಷಿ ಆಯಿತು. ಒಂದು ಸಾಂಗ್ ಕೇಳಿದ್ವಿ, ತುಂಬ ಚೆನ್ನಾಗಿತ್ತು. ಸಾಧು ಕೋಕಿಲಾರ್ ಸರ್ ಅವರ ಹಾಡು ಹೇಳಿದ್ರು. ಸೊ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.